ಏನು ಮೇಣ ಮಾಡೋದು ಈಗ ಅದಕ್ಕೆ ಒಂದು 25-30 ಲೀಟರ್ನಷ್ಟು ನೀರು ಹಾಕಬೇಕು. ಈಗ ಬಿಸಿ ಆಗ್ತಾ ಉಂಟು, ಇನ್ನು ಫುಲ್ಲು ನೀರು ಆಗ್ತದೆ. ಇನ್ನು ಒಂದು ಬಕೆಟ್ನಷ್ಟು ಇನ್ನು ಹಾಕಲಿಕ್ಕೆ ಆಗ್ತದೆ. ಒಂದು 25ರಿಂದ 30 ಲೀಟರ್ ನೀರು ಹಾಕಿದ್ದೇನೆ. ಅದು ಜಾಸ್ತಿ ಇದ್ದ ಕಾರಣ ಜಾಸ್ತಿ ನೀರು ಹಾಕಿದ್ದು, ಕಡಿಮೆ ಇದ್ದರೆ ಕಡಿಮೆ ನೀರು ಹಾಕಿದರೆ ಸಾಕಾಗ್ತದೆ. ಇನ್ನು ಫುಲ್ ನೀರಾದ ಮೇಲೆ ತೆಗೆದು ಬೇರೆ ಇದಕ್ಕೆ ಇಟ್ಟು ಈಗ ಆಗ್ತಾ ಉಂಟು, ಫುಲ್ಲಾಗಿದೆ. ಈಗ ಇನ್ನೂ ನೀರು ಹಾಕಬೇಕು. ನೀರಾದ ಮೇಲೆ ನಾವು ಸ್ವಲ್ಪ ಸ್ವಲ್ಪ ಹಾಕ್ಬೋದು, ಇಲ್ಲಾಂದರೆ ಕೆಳಗಡೆ ಇದು ಕಪ್ಪಾಗ್ತದೆ. ಅದಕ್ಕೆ ಬೇಕಾಗಿ ಇನ್ನು ಫುಲ್ ನೀರಾದ ಮೇಲೆ ಸ್ವಲ್ಪ ಸ್ವಲ್ಪ ಹಾಕೋದು. ಫುಲ್ ಆಗುವಾಗ ಬೇರೆ ಒಂದು ಪಾತ್ರದಿಂದ ತೆಗೆದು ಬೇರೆ ಇದಕ್ಕೆ ಒಯ್ಯೋದು. ಇದು ಮಾತ್ರ ವೇಸ್ಟ್, ಇದು ಕೂಡ ವೇಸ್ಟ್ ಅಲ್ಲ. ಬೆಂಕಿಗೆ ಹಾಕಿದರೆ ಬೆಂಕಿ ಉರಿತದೆ. ಈ ರೀತಿ ವೇಸ್ಟ್ ಸ್ವಲ್ಪ ಸ್ವಲ್ಪವೇ ಮಾಡಿ ಕ್ಲಿಯರ್ ಮಾಡಿರ್ತೇವೆ.
ಈ ರೀತಿ ಮಾಡಿದರೆ ನಿಮಗೆ ಸುಲಭದಲ್ಲಿ ಆಗ್ತದೆ. ಈ ರೀತಿ ಮಾಡಿದರೆ ಡ್ರೈ ನೋಡಿ. ಈ ರೀತಿ ಸ್ವಲ್ಪ ಮೇಲೆ ಮೇಲೆ ಮಾತ್ರ ಬರ್ತದೆ ನೋಡಿ, ಈ ಮೇಲೆ ಮಾತ್ರ. ಇದ್ರೆ ನಾವು ಕೆಳಗಿನಿಂದ ತೆಗೆದ್ರೆ ನೋಡಿ ಎಷ್ಟು ಕಸ ಇರ್ತದೆ ನೋಡಿ, ಇದು ಕಸ, ಫುಲ್ಲು ಕಸ. ಅದಕ್ಕೊಂದು 5 ನಿಮಿಷ ಬಿಡುವಾಗ ಎಲ್ಲ ಕೆಳಗಡೆ ನಿಲ್ತದೆ ಕಸ. ನಾವು ಈ ರೀತಿ ಮಾಡಿದರೆ ನಮಗೆ ಇದು ಕ್ಲಿಯರ್ ಮಾಡಲಿಕ್ಕೆ ಒಳ್ಳೆಯದಾಗ್ತದೆ. ಮೊದಲು ಕಡಿಮೆ ಇರುವಾಗ ನಾವು ಈ ತೆಂಗಿನೆಣ್ಣೆ ಡಬ್ಬ ಉಂಟಲ್ಲ, ಈ ಎಳ್ಳೆಣ್ಣೆ ಎಲ್ಲ ಬರ್ತದೆ, ಆ ಡಬ್ಬದಲ್ಲಿ ಮಾಡ್ತಿದ್ವಿ. ಇದು ಜಾಸ್ತಿ ಇದ್ದ ಕಾರಣ ಇದರಲ್ಲಿ ಮಾಡ್ತೀವಿ. ಮೊದಲು ಪಾತ್ರೆ ಎಲ್ಲ ಬೇರೆ ಪಾತ್ರೆ ಆದರೆ ನಾವು ಸ್ವಲ್ಪ ಸ್ವಲ್ಪ ಬಿಸಿ ಮಾಡಿದ್ವಿ, ಎಲ್ಲ ವೇಸ್ಟ್ ಆಗ್ತದೆ. ಅದನ್ನು ಕ್ಲೀನ್ ಮಾಡಲಿಕ್ಕೆ ಕೂಡ ಕಷ್ಟ ಆಗ್ತದೆ. ನಾವು ಮೊದಲು ಇಡ್ಲಿ ಆ ಪಾತ್ರೆಯಲ್ಲಿ ಇಡ್ಲಿ ಮಾಡುವ ಪಾತ್ರೆಯಲ್ಲಿ ಮಾಡ್ತಿದ್ವಿ, ಅದೆಲ್ಲ ವೇಸ್ಟ್ ಆಗ್ತಿತ್ತು. ಮತ್ತು ಈ ಐಡಿಯಾದಿಂದ ಸ್ವಲ್ಪ ವೇಸ್ಟ್ ಆಗುತ್ತಿಲ್ಲ. ಇನ್ನು ಇದನ್ನು ನೀರು ಹಾಕಿ ಬಿಸಿ ಮಾಡುವಾಗ ಇದರ ಒಳಗಿನದು ಕೂಡ ಕ್ಲೀನ್ ಆಗ್ತದೆ. ನೋಡಿ, ಇದರಲ್ಲಿ ಕೂಡ ಇನ್ನೂ ಕೂಡ ಈ ಮಡ್ಡಿನ ಆಕಾರದಲ್ಲಿ ಕೆಳಗಡೆ ಇರ್ತದೆ. ಅದು ಇನ್ನೊಮ್ಮೆ ಕ್ಲೀನ್ ಮಾಡೋದು ಈ ರೀತಿ, ಈಗಲೇ ಕ್ಲೀನ್ ಮಾಡಲಿಕ್ಕೆ ಆಗ್ತದೆ. ಇದನ್ನು ನಮಗೆ ಯಾವ ರೀತಿಯ ಆಕಾರದ ಸೇಪ್ ಬೇಕು ಆ ಪ್ಲಾಸ್ಟಿಕ್ಕಿಗೆ ಹಾಕಿದರೆ ಆಯಿತು. ನೀರು ಒರೆಸಿ ನೋಡಿ, ಈ ರೀತಿ ಮೇಲಿಂದ ತೆಗೆಯುದು. ಇದು ಕೂಡ ಕೆಳಗಿನ ತೆಗೆದ್ರೆ ಅದರಲ್ಲಿ ಕೂಡ ಮಡ್ಡಿ ಇರ್ತದೆ, ಅದಕ್ಕೆ ಸ್ವಲ್ಪ ಮೇಲಿಂದ ತೆಗೆಯುದು. ಈಗ ಮೇಲಿಂದ ತೆಗಿಬೇಕು, ಇಲ್ಲದ್ರೆ ಅದು ಕೆಳಗಡೆ ಕಪ್ಪಾಗಿ ಇರ್ತದೆ ಮಡ್ಡಿ. ಈ ರೀತಿ ಮಾಡುವುದರಿಂದ ಈ ಬೇಕಾದ ಆಕೃತಿ ಮಾಡಲಿಕ್ಕೆ ಆಗ್ತದೆ. ಅತ್ಯಂತ ಕ್ಲೀನ್ ಆಗಿ ಆಗ್ತದೆ ಇದು. ಇಲ್ಲದ್ರೆ ಕೆಳಗಡೆ ಕಪ್ಪಾಗಿ ನಿಲ್ತದೆ, ಕಪ್ಪಾಗಿ ಏನಾಗುವುದು ಆಯ್ತದೆ. ನೋಡಿ, ಈ ರೀತಿ ಆಗ್ತದೆ. ನಾಳೆ ಒಂದು ದಿವಸ ಬಿಡಬೇಕಾಗ್ತದೆ. ನೋಡಿ, ಈ ರೀತಿ ಸ್ವಲ್ಪ ಕಪ್ಪಾಗಿ ಮಾತ್ರ ಇರ್ತದೆ, ಮತ್ತೆಲ್ಲ ಕ್ಲೀನ್ ಇರ್ತದೆ. ನಾವು ಯಾವ ಬಕೆಟಿಗೆ ಒಯ್ದ್ರೆ ಈ ರೀತಿ ಆಗ್ತದೆ, ಯಾವ ಸೈಜ್ ಬೇಕೋ ಆ ಸೈಜ್ ಮಾಡ್ಲಿಕ್ಕೆ ಆಗ್ತದೆ. ನೋಡಿ, ಕೆಳಗಿನ ಮೇಲಿಂದ ತೆಗಿಬೇಕು, ಇಲ್ಲದೆ ಕೆಳಗಡೆ ಮದ್ದು ಉಂಟು, ಅದಕ್ಕೆ ಸ್ವಲ್ಪ ಚಿಕ್ಕ ಪಾತ್ರೆಯಲ್ಲಿ ತೆಗಿಬೇಕು. ಸ್ವಲ್ಪ ಸ್ಲೋ ಆಗಿ ತೆಗಿಬೇಕು. ಕೆಳಗಡೆ ಮಡ್ಡು ಉಂಟು ಫುಲ್ಲು ನೋಡಿ, ಮಡ್ಡು ಈ ರೀತಿ ಇರ್ತದೆ. ನೋಡಿ, ಕೆಳಗಡೆಯಿಂದ ಇದನ್ನು ಮಡ್ಡು ನೋಡಿ. ಇನ್ನು 5 ನಿಮಿಷ ಬಿಡುವಾಗ ಅದು ಕ್ಲಿಯರಾಗಿ ಕೆಳಗೆ ನಿಲ್ತದೆ. ಮೇಣ ಹಗುರ ಇದ್ದ ಕಾರಣ ಮೇಲೆ ನಿಲ್ತದೆ. ಯಾವಾಗ ರಾತ್ರಿ ಹೊತ್ತು ಇದನ್ನು ಮೇಣ ಮಾಡೋದು, ಇಲ್ಲದ್ರೆ ಈಗ ನೊಣಗಳು ಬಂದು ಎಲ್ಲ ಬೀಳ್ತದೆ ಇದಕ್ಕೆ. ಅದಕ್ಕೆ ಬೇಕಾಗಿ 6-7 ಗಂಟೆ ನಂತರ ಯಾವಾಗಲೂ ಮಾಡೋದು. ಈಗ ಈ ವಿಡಿಯೋಕ್ಕೆ ಬೇಕಾಗಿ ಈಗ ಆಗಲ ಹೊತ್ತು ಮಾಡಿದೆ.
ಇಲ್ಲಿ ಜೇನು ಕುಟುಂಬ ಇದ್ದ ಕಾರಣ ಎಲ್ಲ ನೊಣಗಳು ಇಲ್ಲಿಗೆ ಅದರ ಸ್ಮೆಲ್ಲಿಗೆ ಎಲ್ಲ ಬರ್ತದೆ ಇಲ್ಲಿಗೆ. ಈಗ ಅದು ಈಗ ಜೇನು ಮೇಣೆ ಮಾಡಿದ್ದು ಮೊನ್ನೆ ಕರಗಿಸಿ ಇದಕ್ಕೆ ಒಯ್ದದ್ದು. ಈಗ ಅದು ಗಟ್ಟಿಯಾಗಿದೆ. ಇನ್ನೊಂದನ್ನು ತೆಗೆಯುವುದಕ್ಕೆ ಅಂತ ಈಗ ತೋರಿಸ್ತೇನೆ. ಕೆಳಗಡೆ ಸ್ವಲ್ಪ ಕಪ್ಪುಂಟು ನೋಡಿ, ಸ್ವಲ್ಪ ಇದು ಜಾಸ್ತಿ ಆದ ಕಾರಣ ಸ್ವಲ್ಪ ಕಪ್ಪುಂಟು. ಇದೆಲ್ಲ ಕ್ಲೀನ್ ಆಗ್ತದೆ.